ಹೆಂಗದಿರಿ ಆರಾಮದಿರಿ ಅಂತ ಅನ್ಕೊಂಡಿನಿ. ಇವತ್ತು ಎಲ್ಲಿ ಬಂದೀವಿ ಅಂತಂದು ನೋಡ್ರಿ. ಇವತ್ತು ನಾವು ಗೋಳ್ಕುಮಟಿಗೆ ಬಂದೀವಿ. ಇವರು ನನ್ನ ನಾದಿನಿ ಮಗಳು, ನನ್ನ ಸ್ವೀಟ್ ಸಿಸ್ಟರ್. ನಮ್ಮ ಮನೆಯವರಿಗೆ ಸಂತೂರ್ ಮಮ್ಮಿ ಅಂತೇಳಿ ಹೆಸರಿಟ್ಟಾರ. ರೆಡಿಮೇಡ್ ಮಮ್ಮಿ, ನಮ್ಮ ಸಿಬ್ಬಂದಿ ರೆಡಿಮೇಡ್ ಮಮ್ಮಿ ಇವರು. ಬರ್ರಿ ಈಗ ಹೋಗೋಣಂತ, ಗೋಳ್ಕುಮಟ್ ನೋಡೋಣಂತ. ಈಗೇನು ನೀವು ನೋಡಕತ್ತೀರಲ್ಲ ಫ್ರಂಟಿಗೆ, ಅದು ಮ್ಯೂಸಿಯಂ ಅಂತ ಹೇಳಿ ಮಾಡ್ಯಾರ. ಅದನ್ನು ಯಾಕೆ ಇಲ್ಲಿ ಮಾಡ್ಯಾರ, ಈಗ ಗೋಳ್ಗುಮಟ ಅಪೋಸಿಟ್ ಅದನ್ನು ಯಾಕೆ ಕಟ್ಟಾರ ಅಂದ್ರೆ ಗೋಳ್ಗುಮಟಕ್ಕೆ ದೃಷ್ಟಿ ಆಗಬಾರ್ದು ಅಂತ ಹೇಳಿ ಅದನ್ನು ಕಟ್ಟಾರಂತೆ. ಅದು ಹಿಸ್ಟ್ರಿ ಅದ ರೀ ಅದ್ರದ್ದು. ಈ ಮ್ಯೂಸಿಯಂ ಒಳಗೆ 12ನೇ ಶತಮಾನದಲ್ಲಿ ಇದ್ದಂಥ ವಸ್ತುಗಳನ್ನೆಲ್ಲ ಇಟ್ಟಾರೆ. ಮತ್ತು ಈ ಶಾಹಿ ಮಂತನದ ಆದಿಲ್ ಶಾಹಿ ಮಂತನದ ಅಲ್ಲಿರುವಂಥ ಭಾವಚಿತ್ರಗಳನ್ನು ಇಟ್ಟಾರೆ. ಅವ್ರು ಬಳಸ್ತಕ್ಕಂಥ ಕಾಯಿನ್ ಮತ್ತು ಪಿಂಗಾಣಿ ಪಾತ್ರೆಗಳನ್ನು ಇಲ್ಲೆಲ್ಲ ಇಟ್ಟಾರೆ. ಆ ಮ್ಯೂಸಿಯಂ ಒಳಗೆ ಅಲೌ ಮಾಡೋಂಗಿಲ್ಲ ಕ್ಯಾಮ್ರಾ, ಹಂಗಾಗಿ ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ನೀವೇನು ಇದನ್ನು ನೋಡಕತ್ತೀರಲ್ಲ, ಪಾಂಡ್ ಕೊಳ ಅಂಥೇಳಿ, ಇದನ್ನು ನಮಾಜ್ ಮಾಡುವಾಗ ಕೈಕಾಲು ಮುಖ ತೊಳ್ಕೊಂಡು ಹೋಗಕ್ಕಂತ ಹೇಳಿ ಆವಾಗಿನ ಕಾಲದಾಗ ಮಾಡಿದ್ರಂತ. ಈಗೇನು ನೀವು ನೋಡಕತ್ತೀರಲ್ಲ ಸಮಾಧಿ, ಅದು ರಾಜ ಮೊಹಮ್ಮದ್ ಆದಿಲ್ ಶಾ. ಮತ್ತು ಅವನ ಆಸ್ಥಾನದೊಳಗೆ ಒಬ್ಬಾಕಿ ಡ್ಯಾನ್ಸರ್ ಇದ್ಲಂತ, ಆಕಿನ ಹೆಸರು ರಂಭಾವತಿ. ಆಕಿದ ಸಮಾಧಿ ಮತ್ತು ಅವನದು ಇಬ್ಬರು ಹೆಂಡ್ತಿರ್ದು ಸಮಾಧಿ ಆಗ್ತದೆ. ಈಗ ಗೋಲ್ ಗುಂಬಜ್ ಮೇಲೆ ಹೋಗ್ಬೇಕಂದ್ರೆ 7 ಸ್ಟೆಪ್ಸ್ ಹೋಗ್ಬೇಕ್ರಿ. ಅಂದ್ರೆ 7 ಟೈಪ್ಸ್ ಆಫ್ ಸ್ಟೆಪ್ಸ್ ಅದಾವೆ, ಅವನ್ನೆಲ್ಲ ಹತ್ತಿ ಹೋಗ್ಬೇಕು. ಅಲ್ಲಿ ಬರ್ರಿ ಈಗ ಒಂದೊಂದೇ ಸ್ಟೆಪ್ಪನ್ನ ಒಂದೊಂದೇ ರೌಂಡನ್ನು ಕಂಪ್ಲೀಟ್ ಮಾಡೋಣಂತ.
ಇದು ನೋಡ್ರಿ ಮ್ಯಾಗಿಂದ ವ್ಯೂ ಇದೆ ಗೋಲ್ಡ್ ಮಠ ಒಳಗಿಂದ. ಇಲ್ಲಿ ಎಷ್ಟು ಯಾಕೋ ಆಗ್ತೈತೆ ಅಂದ್ರೆ ಒಂದು ಪಿನ್ ಡ್ರಾಪ್ ಸೈಲೆಂಟ್ ಅಂತಾರಲ್ಲ, ಒಂದು ಸೂಜಿ ಬಿದ್ರೂ ಸಫಲ ಆಗ್ತೈತಿ ಇಲ್ಲಿ, ಅಷ್ಟು ಸೈಲೆಂಟ್. ಮಾರ್ನಿಂಗ್ ಇಲ್ಲಿ ಯಾರೂ ಇರಲಾರ್ದಾಗ ನೀವು ಏನೇ ಅಡ್ಡಾಡಿದ್ರೂ, ಎಷ್ಟೇ ನೀವು ಸಾವಕಾಶ ನಿಧಾನವಾಗಿ ಅಡ್ಡಾಡಿದ್ರೂ ಆ ಸಪ್ಲ ಎಕೋ ಆಗಿ ಕೇಳಿಸುತ್ತೆ. ಅಷ್ಟು ಟೆಕ್ನಾಲಜಿಯಿಂದ ಮಾಡಿದ್ರು ಅವಾಗ ಅದನ್ನು. ಇಲ್ಲಿ ಗೋಲ್ ಗುಮ್ಮಟ್ ಮೇಲೆ ನಿಂತ ನೋಡಿದ್ರೆ ಇಡೀ ನಮ್ಮ ವಿಜಯಪುರನೇ ಫುಲ್ಲಾಗಿ ಕಾಣಿಸುತ್ತೆ. ನೋಡ್ರಿ ಎಷ್ಟು ಚಂದ ಕಾಣಿಸಾಕತ್ತೈತಿ. ಬರ್ರಿ ಈಗ ವಾಪಸ್ ಹೋಗೋಣಂತ. ಈಗ ಎಷ್ಟು ಹತ್ತಿ ಬಂದಿದ್ವಲ್ಲ ಅಷ್ಟೇ ಇಳಿಬೇಕು. ನಂಗಂತೂ ಸಿಂಹ ಮಲ್ಕೊಂಡ್ಬಿಟ್ಟಿದ್ದ, ಅವ್ನಿಗೆ ಹಿಡ್ಕೊಂಡು ಇಳಿಬೇಕಾದ್ರೆ ಸಾಕಾಯ್ತು.
4 ಅದಾವ, 2 ಮಕ್ಕಳು 2 ಎಳೆಯೋದು. ಇದು ಅದು ನಾವು ಈಗ ಅಲ್ಲಿ ಹಾಕಿದ್ವಿ ಈಗ ಅದು ಅಲ್ಲೊಂದು 4 ಮೂಲೆಗೂ 4 ಇಲ್ಲಿ ಕೊಡೋಣ. ನೀವು ಇದೇನು ನೋಡಕತ್ತಿರಲ್ಲ ಜಾಳ್ಗಿ, ಇದ್ರ ಕೆಳಗೆ ನೆಲ್ಮನಿ ಅಂತ ಹೇಳಿ ಮಾಡ್ಯಾರಂತ. ಅದ್ರೊಳಗೆ ಸಮಾಧಿಗಳು ಅದಾವ ಅಂತ ಹೇಳಿ ಹೇಳ್ತಾರೆ. ಮೊದಲೆಲ್ಲ ಬಿಡ್ತಿದ್ರಂತ ಒಳಗೆ, ಈಗ ಸದ್ಯಕ್ಕಂತ. ಈಗ ನಮಗೆ ಬುದ್ಧಿ ಬಂದಾಗಿಂತಂತರೂ ಯಾರನ್ನೂ ಬಿಟ್ಟಿಲ್ಲ. ಸಿಂಬಂದು ಫಸ್ಟ್ ಟೈಮ್ ಇದೆ. ನಂದು ಫಸ್ಟ್ ಟೈಮ್. ನಾವು ಭಾಳ ಸಣ್ಣವರಿದ್ದಾಗ ನಾವು ಬಂದಿದ್ವಿ. ಈಗೆಲ್ಲ ಖುಷಿ ಆಯ್ತು. ಈಗೆಲ್ಲ ಬಂದು ನೋಡಿ ಎಲ್ಲ ಚಂದ ಐತಿ. ಭಾಳ ಖುಷಿ ಆಯ್ತಕ್ಕ ನೋಡಿ. ಹ್ಞೂ, ನೆಲ್ಮನಿ ಒಳಗೆ ಹೋಗಿದ್ದೀವಿ ನಾವು ಅವಾಗ. ಈಗ ಬಿಡಂಗಿಲ್ಲ. ಇಲ್ಲ ಈಗ ಬಿಡಂಗಿಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಅಕ್ಕನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಗೋಲ್ ಗುಂಬಜ್ ಎಲ್ಲ ನೋಡಿದಾದ್ಮೇಲೆ ಇಲ್ಲೊಂದು ಉಡುಪಿ ಉಪಹಾರ ಅಂತ ಹೇಳಿ ಹೋಟೆಲ್ ಇತ್ತು. ಇಲ್ಲೇ ಊಟ ಮಾಡೋಣ ಅಂತ ಹೇಳಿ ಬಂದೀವಿ. ಸಿಂಹ ನೋಡಿ ಅವ ಎದ್ದ ಆಮೇಲೆ ಫುಲ್ ಗಾಳಿ ಅವತ್ತು. ಅವ್ನಿಗೆ ಫುಲ್ ಟಯರ್ಡ್ ಆಗ್ಬಿಟ್ಟೈತಿ. ಕುಂದಿರ್ಸಿದ್ದ ಟೇಬಲ್ ಮೇಲೆ ಹೆಂಗೆ ಆಡಕತ್ತ ನೋಡಿ ಗ್ಲಾಸ್ ತೊಗೊಂಡು. ಒಂದು ಕೊಡು. ಯಾಕ ಗೇಟ್ ತೆಗ್ದೈತಲ್ಲ ಒಂದೇ ತಾಯಿ, ಏನಾಗಂಗಿಲ್ಲ. ಒಂದು ಕೊಡು. ಒಂದು ಯಾಕೆ? ಹಾಂ, ಹೊಸ ತೊಗೊಂಡು ಕೆಲಸ ಮಾಡ್ತೀವ. ಹೌದಾ? ಕೊಡು. ಒಂದೇ ಕೊಡು. ಒಂದೇ ಕೊಡು. ಇಲ್ಲ ಮತ್ತು ಗೇಟ್ ಓಪನ್ ಆಗೈತಲ್ಲ. ಅಡಿ ಚೈತು ಗೇಟ್ ಓಪನ್ ಆಗೈತೆ ಅಂತ ತಗೋ. ಗೇಟ್ ಓಪನ್ ಆಗೈತಿ. ಬಂದಾಗೈತಿ. ಗೇಟ್ ಬಂದೈತೆ. ಗೇಟ್ ಬಂದೈತಾ? ಹೋಟೆಲಿಂದ ಊಟ ಅದೆಲ್ಲ ಮುಗಿಸ್ಕೊಂಡು ಬಂದು ಸಿಂಬಾಗ ಮತ್ತು ಅಜ್ಜಿಗೆ ಅದ್ವಿತ್ಗೆ 3 ಮಂದಿಗೆ ಮನೆಗೆ ಕಳಿಸಿ ಚೈತ್ರ ಒಂದು ಹೇರ್ ಕಟ್ ಮಾಡ್ಕೊತೀನಿ ಅಂದ್ಲು. ಇಲ್ಲಿ ಫ್ಯೂಷನ್ ಹೇರ್ ಕಟ್ ಅದ ರೀ. ಇಲ್ಲಿ ಕರ್ಕೊಂಡು ಬಂದಿದ್ದೆ ಆ ಚೈತ್ಗೆ. ಭಾಳ ಚಂದ ಮಾಡಿದ್ರು ಅವರು ಹೇರ್ ಕಟ್ ಹೆಂಗಾಗೈತೆ ಅಂತೇಳಿ ಹೇಳ್ರಿ. ಇದು ಫ್ಯೂಷನ್ ಹೇರ್ ಕಟ್ ಸಲೂನ್ ಅದ ಅಲ್ರಿ. ಇದ್ರೊಳಗೆ ಜಾಸ್ತಿ ಡಾರ್ಜಿಲಿಂಗಿಂದ ಬಂದವ್ರೆ ಅದಾರ. ಭಾಳ ಚಂದ ಕಟಿಂಗ್ ಮಾಡಿದ್ರು ಅವರು. ವಿಡಿಯೋ ಡೈರೆಕ್ಟ್ ನೋಡ್ಬಿಡ್ತೀನಿ.